ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಲಭ್ಯವಾಗ್ತಾ ಇರುವಂಥದ್ದು. ಕೆಫೆ ಸ್ಫೋಟ ಕೇಸ್ನಲ್ಲಿ ತನಿಖೆ ಮತ್ತಷ್ಟು ಚುರುಕುಗೊಂಡಿರುವಂಥದ್ದು. ನಿನ್ನೆ ರಾತ್ರಿ ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ದಾಳಿಯನ್ನು ಕೂಡ ಎನ್ಐಎ ಅಧಿಕಾರಿಗಳು ನಡೆಸಿದ್ದಾರೆ. ಸಿಸಿಬಿಯ ಇಬ್ಬರು ಡಿಸಿಪಿಗಳ ನೇತೃತ್ವದಲ್ಲಿ ಪರಿಶೀಲನೆ ಕಾರ್ಯ ಕೂಡ ಆಗಿರುವಂಥದ್ದು. ಬೆಳಿಗ್ಗೆ 6 ಗಂಟೆಯವರೆಗೆ ನಿರ್ದಿಷ್ಟ ಬ್ಯಾರರ್ಗಳಲ್ಲಿ ಸಿಸಿಬಿ ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸಿದ್ದಾರೆ. ಭಯೋತ್ಪಾದಕ ಕೃತ್ಯಗಳ ಜೊತೆ ನಂಟಿರುವಂಥ ವಿಚಾರಣೆ ಕೂಡ ಅಧಿಕಾರಿಗಳು ನಡೆಸಿರುವಂಥದ್ದು. ಈ ದಾಳಿ ವೇಳೆ ಮಹತ್ವದ ಸಾಕ್ಷಿಗಳು ಕೂಡ ಸಿಸಿಬಿ ಅಧಿಕಾರಿಗಳಿಗೆ ಲಭ್ಯವಾಗಿರುವಂಥದ್ದು. ಇನ್ನೊಂದು ಕಡೆ ಹಲವರ ವಿಚಾರಣೆಯನ್ನ ನಡೆಸಿದ್ದಾರೆ ಸಿಸಿಬಿ ಅಧಿಕಾರಿಗಳು. ಸಿಸಿಬಿಯಿಂದ ಈಗಾಗಲೇ ಕೇಸನ್ನು ಹಸ್ತಾಂತರ ಮಾಡಿಕೊಂಡಿದ್ದಾರೆ ಎನ್ಐಎ ಅಧಿಕಾರಿಗಳು. ಎನ್ಐಎ ಅಧಿಕಾರಿಗಳು ಕೂಡ ಸ್ಥಳ ಪರಿಶೀಲನೆಯನ್ನು ನಡೆಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಒಂದಿಷ್ಟು ಘಟನೆ ಆದಂಥ ಸಂದರ್ಭದಲ್ಲಿ ಯಾರೆಲ್ಲ ಉಗ್ರರು ಸೆರೆ ಸಿಕ್ಕಿದ್ರಲ್ಲ ಅವ್ರ ವಿಚಾರಣೆ ಈಗ ತೀವ್ರಗೊಂಡಿದೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ಈಗಾಗಲೇ ನೀವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ, ಈಗಾಗಲೇ ಎನ್ಐಎ ಅಧಿಕಾರವನ್ನು ಹಸ್ತಾಂತರ ಮಾಡಿಕೊಂಡಿರುವಂಥದ್ದು, ಅಂದರೆ ಫೈಲ್ ಎಲ್ಲನೂ ಕೂಡ ತಗೊಂಡ್ಕೊಂಡಿರುವಂಥದ್ದು. ಆದರೆ ಈಗ ಎನ್ಐಎ ಅಧಿಕಾರಿಗಳ ದಾಳಿ ಜೊತೆಗೆ ಸಿಸಿಬಿ ಅಧಿಕಾರಿಗಳು ಕೂಡ ನಿನ್ನೆ ಪರಪ್ಪನ ಅಗ್ರಹಾರ ಕೇಂದ್ರ ಕಚೇರಿಯಲ್ಲಿ ಕೂಡ ಕೇಂದ್ರ ಜೈಲಿನಲ್ಲೂ ಕೂಡ ದಾಳಿಯನ್ನು ನಡೆಸಿರುವಂಥದ್ದು. ಈ ಸಂದರ್ಭದಲ್ಲಿ ಏನಾದರೂ ಕ್ಲೂ ಸಿಗ್ತಾ? ಖಂಡಿತವಾಗ್ಲೂ ನಿಕೇಶ್, ಈಗಾಗಲೇ ಈ ಒಂದು ಪ್ರಕರಣ ಅಂದರೆ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬಾಸ್ಟ್ ಆಗಿರುವಂಥ ಸಂದರ್ಭದಲ್ಲಿ ಆ ಒಂದು ಮೆಟೀರಿಯಲ್ಗಳನ್ನು ಅಂದರೆ ಬಾಂಬ್ಗೆ ತಯಾರಿಸಿದಂಥ ಮೆಟೀರಿಯಲ್ಗಳನ್ನು ಪರಿಶೀಲನೆ ನಡೆಸಿದ ಸಂದರ್ಭದಲ್ಲಿ ಈ ಒಂದು ಕೇಸ್ ಬೇರೆ ಏನಾದರೂ ಕೇಸ್ಗೆ ಲಿಂಕ್ ಇದೆಯಾ ಅನ್ನುವಂಥ ಸಸ್ಪೆಕ್ಟನ್ನು ಮಾಡಲಾಗಿತ್ತು. ಅಲ್ಲದೆ ಅವತ್ತು ಈ ಹಿಂದೆ ಮಂಗಳೂರಿನಲ್ಲಿ ಕುಕ್ಕರ್ ಬ್ಲಾಸ್ಟ್ ಬಾಂಬ್ ಕೇಸ್ ಏನಾಗಿತ್ತು, ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸಿದಂಥ ತನಿಖಾಧಿಕಾರಿಗಳು ಕೂಡ ಈ ಒಂದು ಘಟನಾ ಸ್ಥಳದಲ್ಲಿ ಬಂದು ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಮೆಟೀರಿಯಲ್ಗಳನ್ನು ಈ ಒಂದು ಬಾಂಬ್ ತಯಾರಿಕೆ ಮಾಡೋದಕ್ಕೆ ಬಳಸಿದ್ರು ಅನ್ನೋದನ್ನು ಪರಿಶೀಲನೆ ನಡೆಸಿದ ಸಂದರ್ಭದಲ್ಲಿ ಒಂದಷ್ಟು ಕಚ್ಚಾ ವಸ್ತುಗಳು ಆವತ್ತು ಅಂದರೆ ಕಳೆದ ವರ್ಷ ನಡೆದಿದ್ದಂಥ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಅಲ್ಲಿ ಯಾವೆಲ್ಲ ಮೆಟೀರಿಯಲ್ಗಳನ್ನು ಬಾಂಬ್ ತಯಾರಿಸೋದಕ್ಕೆ ನಡೆದಿತ್ತು ಆ ಒಂದು ಸೇಮ್ ಮೆಟೀರಿಯಲ್ಗಳು ಕೂಡ ಇಲ್ಲಿ ಪತ್ತೆಯಾಗಿತ್ತು. ಆವತ್ತು ಬ್ಲಾಸ್ಟ್ ಆಗಿದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ಫಾಗ್ ಇದ್ದಿತ್ತು ಅದೇ ರೀತಿಯಾದಂಥ ಫಾಗ್ ಕೂಡ ಇಲ್ಲಿ ಬಂದಿತ್ತು ಅಂತೇಳಿ ಗೊತ್ತಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ FSL ಅಧಿಕಾರಿಗಳು ಕೂಡ ಒಂದಷ್ಟು ಈ ಬಗ್ಗೆ ಮಾಹಿತಿಯನ್ನು ಕೂಡ ನೀಡುವಂಥ ಕೆಲಸ ಮಾಡಿದರು. ಆಗ ಈ ಹಿಂದೆ ನಡೆದಿರುವಂಥ ಒಂದಷ್ಟು ಕೇಸ್ಗಳು ಕೂಡ ಈ ಒಂದು ಕೇಸ್ ಲಿಂಕ್ ಇರ್ಬೋದು, ಇದರಿಂದ ಭಯೋತ್ಪಾದಕರು ಇರುವಂಥ ಕೈವಾಡ ಇರುವಂಥದ್ದು ಮೇಲ್ನೋಟಿಗೆ ಕಂಡು ಬರ್ತಿದೆ. ಹೀಗಾಗಿ ಇದರಿಂದ ಬೇರೆ ಯಾರಾದರೂ ಕನೆಕ್ಟ್ ಇದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಯಾವೆಲ್ಲ ಕೇಸ್ಗಳು ದಾಖಲಾಗಿದ್ದು, ಜೊತೆಗೆ ಮಂಗಳೂರಿನಲ್ಲಿ ಆದಂಥ ಪ್ರಕರಣ ಆಗಿರ್ಬೋದು, ಜೊತೆಗೆ ನಾಸೀರ್ ಅನ್ನೋಂಥ ಆರೋಪಿ ಏನಿದ್ದಾನೆ ಈಗಾಗಲೇ ಆತ ಜೈಲಿನಲ್ಲಿ ಇದ್ದುಕೊಂಡೇ ಒಂದಷ್ಟು ಜನರಿಗೆ ಅಂದರೆ ಪರಿವರ್ತನೆ ಅಂದರೆ ಮನ ಪರಿವರ್ತನೆ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದ. ಜೊತೆಗೆ ಜುನೈದ್ ಅನ್ನೋಂಥ ಆರೋಪಿ ಸೇರಿ ಒಟ್ಟು 6 ಜನ RT ನಗರದ ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋಗಿದ್ದಂಥವರನ್ನು ಎಲ್ಲರನ್ನೂ ಕೂಡ ಭಯೋತ್ಪಾದಕರಾಗಿ ಪರಿವರ್ತನೆ ಮಾಡುವಂಥ ಕೆಲಸಕ್ಕೂ ಕೂಡ ಮುಂದಾಗಿತ್ತು. ಹೀಗಾಗಿ ಈ ಒಂದು ಕೇಸ್ಗೆ ಬೇರೆ ಬೇರೆ ಟೆರರಿಸ್ಟ್ಗಳು ಕೂಡ ಲಿಂಕ್ ಇದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಅಧಿಕಾರಿಗಳು ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿ ಅಲ್ಲಿ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸ ಮಾಡಿದ್ರು. ಅಲ್ಲಿ ಒಂದಷ್ಟು ಜನರನ್ನ ವಿಚಾರಣೆ ಮಾಡಿ ಅವರಿಗೂ ಮತ್ತು ಈ ಕೇಸ್ಗೆ ಏನಾದರೂ ಲಿಂಕ್ ಇದೆಯಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಥ್ಯಾಂಕ್ ಯು ಮಾದೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.